ಯು ಪಿ ಎಸ್ ಸಿ ಯಾರು ವಿನ್ ಆಗಿರ್ತಾರೆ ಅಥವಾ ಯಾರು ಮೇನ್ಸ್ ಮುಗಿಸಿರ್ತಾರೆ, ಇಟ್ಸ್ ಆಲ್ ಅಬೌಟ್, ನೀವು ಆಗಲೇ ಹೇಳ್ತಾ ಇದ್ರಿ, ಇಟ್ಸ್ ಅ ಸೈಕಾಲಜಿಕಲ್ ಥಿಂಗ್, ಇಟ್ಸ್ ಅ ಮೆಂಟಲ್ ಥಿಂಗ್ ಅಂತ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು? ಯಾಕಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಬಹಳ ಜನ IAS IPS ಆಗಬೇಕು ಅಂತ ಹೇಳಿದ್ರೆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಇಷ್ಟು ಸ್ಟ್ರಾಂಗ್ ಇರಬೇಕು ಅಂತ. ಆ್ಯಂಡ್ ಈ ಯು ಪಿ ಎಸ್ ಸಿ ಮೇನ್ ಇಂಟರ್ವ್ಯೂಸ್ ಬಗ್ಗೆ ಒಂದಷ್ಟು ವಿಡಿಯೋಸ್, ಮಾಕ್ ವಿಡಿಯೋಸನ್ನು ನಾವು ನೋಡ್ತಾ ಇದ್ದೀವಿ. ಆ ಕ್ವೆಶನ್ಸ್ ಕೇಳ್ತಾರಂತೆ, ಈ ಕ್ವೆಶನ್ಸ್ ಅಂತ. ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ದೇ ವಿಲ್ ಲೆಟ್ ಯು ವಾಕ್ ಇನ್ ಟು ಅ ರೂಮ್, ಅಲ್ಲಿ ಕರ್ಟನಲ್ಲಿ ಎಷ್ಟು ನೆರಿಗೆ ಇದೆ, ಆ ಪೇಂಟಿಂಗ್ನಲ್ಲಿ ಎಷ್ಟು ಸ್ಟ್ರೋಕ್ಸ್ ಇದೆ, ಆಮೇಲೆ ಟೇಬಲ್ ಮೇಲೆ ಇಟ್ಟಿರೋ ನೀರು ಎಷ್ಟಿದೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಹೇಳ್ತಾ ಇದ್ದಿದ್ದು. ಎಕ್ಸಾಕ್ಟ್ಲಿ ಹೆಂಗಿರುತ್ತೆ ಅದು? ಇದು ಅಗೇನ್ ಇದ್ರ ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆ ಇದೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಬಗ್ಗೆ. ಆ್ಯಂಡ್ ಇದು ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಈಸ್ ಆಲ್ಸೋ ಈ ಮಾಕ್ ಇಂಟರ್ವ್ಯೂ ವಿಡಿಯೋಸ್. ಮಾಕ್ ಇಂಟರ್ವ್ಯೂಗೂ ಆ್ಯಕ್ಚುಲ್ ಇಂಟರ್ವ್ಯೂಗೂ ಭಾಳ ವ್ಯತ್ಯಾಸ ಇರುತ್ತೆ ಮ್ಯಾಮ್. ಸೊ ನೀವು ಒಂದು ಕ್ವಶನ್ಸ್ ಹೇಳಿದ್ರಿ, ಆ ಥರ ಕ್ವಶನ್ಸ್ ಇರೋದಿಲ್ಲ ಯೂಶ್ವಲಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಹಂಗೆ ಹೇಳೋರು, ನಿಮ್ಮನ್ನು ಒಂದು ರೂಮಲ್ಲಿ ಇಲ್ಲ, ನನಗೂ ಭಾಳಷ್ಟು ಜನ ಹಂಗೆ ಕೇಳ್ತಾರೆ, ಈಗಲೂ ಹಂಗೆ ಕೇಳ್ತಾರೆ, ಇಂಟರ್ವ್ಯೂವಲ್ಲಿ ಹಿಂಗೆ ಕೇಳ್ತಾರೆ, ಹಂಗೆ. ದಟ್ ಈಸ್ ಅಗೇನ್ ಹೇಳಿದ್ನಲ್ಲ ಮ್ಯಾಮ್, ಭಾಳಷ್ಟು ಅದ್ರ ಬಗ್ಗೆ ಒಂದು ಡಿವಿಯೇಷನ್ಸ್ ಆಗಿದೆ, ಸ್ಯಾಡ್ಲಿ. ಎಸ್, ಬಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ ಇಂಟರ್ವ್ಯೂ, ನಾನು ಆಗಲೇ DAF ಬಗ್ಗೆ ಹೇಳಿದೆ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡ್, ನಂಬರ್ ಆಫ್ ಅಟೆಂಪ್ಟ್ಸ್ ನಾವು ಆಲ್ರೆಡಿ ಎಷ್ಟು ಕೊಟ್ಟಿದ್ದೀವಿ, ಇಂಟ್ರೆಸ್ಟ್, ಹಾಬೀಸ್, ಅಚೀವ್ಮೆಂಟ್ಸ್ ಎಕ್ಸೆಟ್ರಾ, ಇದ್ರ ಬಗ್ಗೆ ಡೀಟೇಲ್ಡಾಗಿರುತ್ತೆ. ಒಂದು 10 ಪೇಜ್ ಡಾಕ್ಯುಮೆಂಟ್ ಇರುತ್ತೆ. ಈ 10 ಪೇಜ್ ಡಾಕ್ಯುಮೆಂಟ್ ನಾವು ಇಂಟರ್ವ್ಯೂ ಹೋಗೋಕ್ಕಿಂತ ಒಂದು 5 to 10 minutes ನಮ್ಮ ಸ್ಲಾಟ್ ಏನಿರುತ್ತೆ ಅದಕ್ಕಿಂತ ಮುಂಚೆ ಆ ಬೋರ್ಡ್ ಪ್ಯಾನಲ್ಗೆ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದೋಸ್, ಆ ಒಂದು ಕೀವರ್ಡ್ಸ್ ಅವ್ರಿಗೇನು ಕಾಣುತ್ತೆ ಅದರಲ್ಲಿ ದೇ ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್. ಯೂಶ್ವಲಿ ಇಟ್ ವಿಲ್ ಬಿ ಪ್ರೆಡಿಕ್ಟಬಲ್, ಮೋಸ್ಟ್ಲಿ DAF ಬೇಸ್ಡ್ ಆಗೇ ಇರುತ್ತೆ ಅಥವಾ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ. ಈಗ ಲೆಟ್ಸ್ ಸೇ ನನ್ನ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಭಾಳಷ್ಟು ಕ್ವೆಶನ್ಸ್ ಬರ್ತವೆ. ಸೊ ಯೂಶ್ವಲಿ ಕ್ವೆಶನ್ಸ್ ಈ ಥರ ಇರುತ್ತೆ. ಆ್ಯಂಡ್ ಬಹಳ ಸೀರಿಯಸ್ ಆಗೂ ಇರಲ್ಲ, ವೆರಿ ಕಂಫರ್ಟಿಂಗ್ ಇರುತ್ತೆ. ಬಿಕಾಸ್ ಎಲ್ಲ ಮ್ಯಾಚ್ಯೂರ್ಡ್, ಎಲ್ಲ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ. ದೇ ಡೋಂಟ್ ವಾಂಟ್ ಟು ಲೈಕ್ ಈ ಮಾಕ್ ಇಂಟರ್ವ್ಯೂಸಲ್ಲಿ ತೋರಿಸೋದಂಗೆ ಹಿಂಗೆ ಭಾಳ ನಮ್ಮನ್ನ ಪ್ರೊವೋಕ್ ಮಾಡೋದು ಅಥವಾ ಸ್ಟ್ರಾಂಗ್ ಕ್ವಶನ್ಸ್ ಕೇಳೋದು ಆ ಥರ ಇರಲ್ಲ. ಇಫ್ ಇಟ್ ಈಸ್ ಕಂಫರ್ಟಬಲ್, ಯಾಕೆ ಕಮ್ಮಿ ಜನ ಪಾಸ್ ಆಗ್ತಾರೆ? ಇಲ್ಲ, ಇಂಟರ್ವ್ಯೂಗೆ ಆಲ್ರೆಡಿ ಲೈಕ್ 2500 ಶಾರ್ಟ್ ಲಿಸ್ಟ್ ಆಗಿರ್ತಾರೆ. ಅವ್ರ ಕೆಲಸ 1000 ಜನ ಸೆಲೆಕ್ಟ್ ಮಾಡೋದು. ಸೊ ಆದಷ್ಟು ಬ್ಲಫ್ ಮಾಡಬಾರ್ದು, ರಾಂಗ್ ಆನ್ಸರ್ಸ್. ಅಥವಾ ಈಗ ನಮಗೆ ಗೊತ್ತಿರೋ ಥೀಮಲ್ಲಿ ಏರಿಯಾದಿಂದ ಕ್ವಶನ್ ಬಂದಾಗ ಗೊತ್ತಿಲ್ಲ ಅಂದರೆ ಸರ್ ಐ ಡು ನಾಟ್ ನೋ ಅಂತ ಆನೆಸ್ಟಾಗಿ ಎಕ್ಸೆಪ್ಟ್ ಮಾಡೋದು ವಿಲ್ ಹೆಲ್ಪ್. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಅನ್ನ ಗೆಸ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಗೊತ್ತಿಲ್ಲ ಅಂದ್ರೂ ಅತಿ ಬುದ್ಧಿವಂತಕ್ಕೆ ತೋರ್ಸೋಕ್ಕೆ ಹೋಗಿ ಅಂತ ತಪ್ಪು ಆನ್ಸರ್ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಕ್ಯಾಂಡಿಡೇಟ್ಗೆ ಈ ಏರಿಯಾ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಿ ಈಸ್ ಟ್ರೈಂಗ್ ಟು ಆನ್ಸರ್. ಸಚ್ ಬಿಹೇವಿಯರ್ ಅವರು ಕಂಡೆಮ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸಲ್ಲಿ ಕಮ್ಮಿ ಬರುತ್ತೆ. ದೇ ಎಕ್ಸ್ಪೆಕ್ಟ್ ಆನೆಸ್ಟಿ ಇನ್ ಆನ್ಸರ್ಸ್ ಮ್ಯಾಮ್, ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಆನ್ಸರ್, ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ.